ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು ಈ ಸಮಯವು ನಿಮ್ಮಿಂದ ನೇಮಕವಾದಂಥ ಸಮಯವಾಗಿದೆ. ಅದಕ್ಕಾಗಿ ನಾನು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ. ದೇವ, ಈ ದಿವಸ ನೀವು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳಲ್ಲಿ ದೇವರಿಂದ ಕರೆಯಲ್ಪಟ್ಟವರಿಗೆ ಹಿಂಸೆ ಎಂಬ ಸಂದೇಶವನ್ನು ಭಾಗ 1ರಲ್ಲಿ 3ನೇ ಭಾಗವನ್ನು ನನ್ನ ಸಹೋದರ ಸಹೋದರಿಯರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಹಾಗೂ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್, ಆಮೇನ್, ಆಮೇನ್. ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಹಾಗೆ ನನ್ನ ಜೀವಿತದಲ್ಲಿ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳ ಕುರಿತು 2ನೇ ಹಂತ, ದೇವರಿಂದ ಕರೆಯಲ್ಪಟ್ಟವರಿಗೆ ಹಿಂಸೆ, ಭಾಗ 1. ಅದರಲ್ಲಿ 3ನೇ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ದೇವರಿಗೆ ಸ್ತೋತ್ರವಾಗಲಿ. ಮೀಕ ಪ್ರವಾದಿ 7ನೇ ಅಧ್ಯಾಯ 5 ಮತ್ತು 6ನೇ ವಚನ. ಮೀಕ ಪ್ರವಾದಿ 7ನೇ ಅಧ್ಯಾಯ 5 ಮತ್ತು 6ನೇ ವಚನ. ಮಿತ್ರನನ್ನು ನಂಬಬೇಡ, ಆಪ್ತನಲ್ಲಿ ಭರವಸೆ ಇಡದಿರು. ನಿನ್ನ ಎದೆಯ ಮೇಲೆ ಹೊರಗೋಳಿಗೂ ನಿನ್ನ ಬಾಯ ಬಾಗಳನ್ನು ಭದ್ರವಾಗಿಟ್ಟುಕೋ. ದೇವನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಹೋದರ ಸಹೋದರಿ, ವಚನದ ಪ್ರಕಾರ ಮಿತ್ರನನ್ನು ನಂಬಬೇಡ, ಆಪ್ತನಲ್ಲಿ ಭರವಸೆ ಇಡಬೇಡ. ಒಂದು ಸಮಯದಲ್ಲಿ ದೇವರನ್ನು ಅರಿಯುವುದಕ್ಕಿಂತ ಮೊದಲು ನಾನಾ ರೀತಿ ನಾನೊಂದು ದುಷ್ಟ ಮನುಷ್ಯನಾಗಿದ್ದಾಗ, ಕೆಟ್ಟವನಾಗಿದ್ದಾಗ ನನಗೆ ಬಹಳ ಮಿತ್ರರಿದ್ದರು, ಬಹಳ ಒಂದು ನಂಬಿಕಸ್ಥರು ಆಗಿದ್ದರು. ದೇವರ ಬಳಿಗೆ ಬಂದ ಮೇಲೆ ಎಲ್ಲ ಕೆಟ್ಟತನವನ್ನು ತೊರೆದು ದೇವರನ್ನು ನಡೆಸ್ತಾ ಇರುವಾಗ, ದೇವರ ನೀತಿ ನ್ಯಾಯಗಳಲ್ಲಿ ನಾನು ಜೀವಿಸ್ತಾ ಇರುವಾಗ ಅವರಿಗೂ ದೇವರ ವಿಷಯವಾಗಿ ಈ ರೀತಿ ಮಾಡುವುದೆಲ್ಲ ತಪ್ಪಾಗಿದೆ ಎಂಬುದಾಗಿ ತಿಳಿಸಲ್ಪಟ್ಟಾಗ ಅವರು ನನಗೆ ವಿರೋಧವಾಗಿ ಬಂದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ದೇವರೊಂದಿಗೆ ಜೀವಿಸುವುದು, ಪರಿಶುದ್ಧವಾಗಿ ಜೀವಿಸುವುದು ಅವರಿಗೆ ಇಷ್ಟವಿರುವುದಿಲ್ಲ. ಅವರ ಹಾಗೆ ಇದ್ದರೆ ಮಾತ್ರ, ಪ್ರಾಪಂಚಿಕ ವಿಷಯದಲ್ಲಿದ್ದರೆ ಮಾತ್ರ ನಮ್ಮೊಂದಿಗೆ ಅವರು ಬಹಳ ಪ್ರೀತಿಯಲ್ಲಿ ಇರೋರಾಗಿದ್ದಾರೆ. ಆದ್ದರಿಂದ ಮಿತ್ರನವರಲ್ಲಿ, ಆಪ್ತನವರಲ್ಲಿಯೂ ಬಹಳ ಎಚ್ಚರವಾಗಿ ಜೀವಿಸಬೇಕಾಗಿದೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಹಾಗೂ ನಿನ್ನ ಬಾಯ ಬಾಗಳನ್ನು ಭದ್ರವಾಗಿ ಇಟ್ಟುಕೋ ಎಂಬುದಾಗಿ. ಹೌದು, ಎಲ್ಲರಲ್ಲಿಯೂ ಕೂಡ ನಾವು ದೇವರ ವಿಷಯವನ್ನು ಹೇಳುವಂಥದ್ದು ಅಲ್ಲ. ಅದಕ್ಕೆ ಯೇಸುಸ್ವಾಮಿ ಒಂದು ಮಾತನ್ನು ಹೇಳಿದರೆ, ಮುತ್ತುಗಳನ್ನು ಹಂದಿಗಳ ಮುಂದೆಯೂ ನಾಯಿಗಳ ಮುಂದೆಯೂ ಚೆಲ್ಲಬೇಡಿ. ಹಂದಿಗಳು ನಿಮ್ಮ ಮುತ್ತನ್ನು ತುಳಿದು ನಾಶ ಮಾಡುವು, ನಾಯಿಗಳು ಕಚ್ಚಿ ಸೀಳಿಬಿಟ್ಟವು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಎಲ್ಲರೂ ನಮ್ಮ ಆಪ್ತರು, ಎಲ್ಲರೂ ಮಾತು ಕೇಳ್ತಾರೆ, ಎಲ್ಲರಿಗೂ ದೇವರ ಸುವಾರ್ತೆ ಸಾರಬೇಕೆಂಬುದಲ್ಲ. ದೇವರ ಇಚ್ಛಾನುಸಾರ ಮಾತ್ರ ನಾವು ದೇವರ ವಿಷಯವನ್ನು ತಿಳಿಸಬೇಕಾಗುತ್ತದೆ. ಹಾಗೆ ನನ್ನ ಜೀವಿತದಲ್ಲಿ ದೇವರ ವಿಷಯವನ್ನು ತಿಳಿಸಿದಾಗ ಈ ಮಿತ್ರರು, ಆಪ್ತರು ನನಗೆ ವಿರೋಧಿಗಳಾಗಿ ಬಂದರು. ಕಡೆಯ ಸಮಯದಲ್ಲಿ 6ನೇ ವಚನ ಓದುವಾಗ, ಮಗನು ತಂದೆಯನ್ನು ತುಚ್ಛೀಕರಿಸುತ್ತಾನೆ, ಮಗಳು ತಾಯಿಗೆ ಎದುರೇಳುತ್ತಾಳೆ, ಸೊಸೆಯು ಅತ್ತೆಯನ್ನು ವಿರೋಧಿಸುತ್ತಾಳೆ. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗಿದ್ದಾರೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯ 10ನೇ ಅಧ್ಯಾಯ 21-22ನೇ ವಚನವನ್ನು ನಾವು ಹಿಂದೆ ಓದಿಕೊಂಡಿದ್ದೇವೆ. ಹಾಗೆ ಈ ವಚನದ ಪ್ರಕಾರ ಮತ್ತು ಮೀಕ ಪ್ರವಾದಿಯ ವಚನದ ಪ್ರಕಾರ, ಮಗನೇ ನನ್ನನ್ನು ಹಿಂಸಿಸಲು ಬಂದ ಎಂಬುದಾಗಿ ನಾವು ಹಿಂದಿನ ಸಂದೇಶದಲ್ಲಿ ತಿಳಿದುಕೊಂಡಿದ್ದೇವೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿ ತಾಯಿಯಾಗಲಿ, ಮಗಳಾಗಲಿ, ಸೊಸೆಯಾಗಲಿ, ಅತ್ತೆಯಾಗಲಿ, ಯಾರು ದೇವರ ಬಳಿಯಲ್ಲಿ ಇರುತ್ತಾರೋ ಅಂಥವರು ಈ ಪ್ರಾಪಂಚಿಕ ವಿಷಯದಲ್ಲಿ ಜೀವಿಸುವಾಗ ದೇವರ ಬಳಿಯಲ್ಲಿ ಜೀವಿಸುವವರಿಗೆ ವಿರೋಧಿಗಳಾಗಿ ಬರ್ತಾರೆ. ಇದು ನಮ್ಮ ಮನೆಯಲ್ಲಿ ನೆರವೇರಿದಂಥ ಸಮಯ. ತಾಯಿಯು ಕೂಡ ದೇವರೊಂದಿಗೆ ಜೀವಿಸುವಾಗ, ದೇವರನ್ನು ಅರಿತುಕೊಂಡಾಗ, ನನ್ನ ಹೆಂಡತಿಯೇ ನನ್ನ ತಾಯಿಗೆ ವಿರೋಧವಾಗಿ ಬಂದಿದ್ದಳು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ದೇವರಿಂದ ಅರಿತುಕೊಂಡವರಿಗೆ ಅಕಸ್ಮಾತ್ತಾಗಿ ಒಂದು ವೇಳೆ ಇಡೀ ಮನೆಯವರಿಗೆ ದೇವರ ದರ್ಶನವಾದರೆ, ದೇವರೊಂದಿಗೆ ಜೀವಿಸುವಾಗ ಶಾಶ್ವತವಾಗಿ, ಅಂದರೆ ದೇವರಿಂದ ಯಾರು ಆಯ್ಕೆಗೊಂಡರೋ,
ದೇವರು ಯಾರನ್ನು ನಡೆಸ್ತಾ ಇದ್ದಾರೋ ಅವರಿಗೆ ಮತ್ತೆ ಮನೆಯವರೇ ವೈರಿಗಳಾಗುತ್ತಾರೆ. ದೇವರಿಂದ ಅವರು ದೂರ ಹೋಗುತ್ತಾರೆ, ದೂರ ಹೋಗಿ ವೈರಿಗಳಾಗುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ನನ್ನ ಜೀವಿತದಲ್ಲಿ ಮೀಕ ಪ್ರವಾದಿಯ ಮೂಲಕ ಹೇಳಿದಂಥ ವಚನಗಳು ನೆರವೇರಿದವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದೆ ಮತ್ತಾಯ 10ನೇ ಅಧ್ಯಾಯ 34ರಿಂದ 36 ಓದಿಕೊಳ್ಳೋಣ. ಮತ್ತಾಯ 10, 34ರಿಂದ 36. ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೆನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕಲು ಬಂದೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಭೂಲೋಕದಲ್ಲಿ ಶಾಂತಿ ಸಮಾಧಾನವನ್ನು ಹುಟ್ಟಿಸೋದಕ್ಕೆ ಮಾತ್ರ ನಾನು ಬಂದಿಲ್ಲ, ಖಡ್ಗ ಹಾಕಲು ಬಂದೆನು. ಅಂದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಮನೆಗೆ ಮೊಟ್ಟ ಮೊದಲು ದೇವರು ದರ್ಶನವನ್ನು ಕೊಟ್ಟಾಗ, ಅವರನ್ನೆಲ್ಲ ಕಷ್ಟ ಸಂಕಟ ಪಾಪಗಳಿಂದ ಬಿಡುಗಡೆ ಆದಾಗ, ಅವರು ಆಮೇಲೆ ದೇವರನ್ನು ಅರಿತುಕೊಂಡು ದೇವರನ್ನು ಹಿಂಬಾಲಿಸದೆ ಹೋದರೆ ಅಥವಾ ಸ್ವಲ್ಪ ಸಮಯ ಇದ್ದು ದೇವರಿಂದ ದೂರ ಹೋಗುವುದಾದರೆ ಆ ಮನೆಯಲ್ಲಿ ದೇವರ ಪರವಾಗಿ ಇರುವವರನ್ನು ಮತ್ತು ದೇವರ ಪರವಾಗಿ ಇಲ್ಲದವರನ್ನು ದೇವರು ವಿಂಗಡಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ಖಡ್ಗ ಬೀಳುವಂಥದ್ದು. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ನಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ನಾನು ತಾಯಿ ಬೇರ್ಪಟ್ಟು ಬರಬೇಕಾಗಿತ್ತು. ಇದನ್ನು ಹಿಂದಿನ ತರಗತಿಯಲ್ಲಿ ನಾವು ಕೇಳಿಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ 35ನೇ ವಚನ. ಹೇಗೆಂದರೆ ಮಗನಿಗೂ ತಂದೆಗೂ ಮಗಳಿಗೂ ತಾಯಿಗೂ ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೇನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ದರ್ಶನವಾದಾಗ, ಅನೇಕ ಪಾಪಗಳಿಂದ ಬಿಡುಗಡೆಯಾದಾಗ ಆ ಕುಟುಂಬ ಒಂದೇ ರೀತಿಯಲ್ಲಿ ಹೋದರೆ ಮಾತ್ರ ಅಲ್ಲಿ ಆಶೀರ್ವಾದ, ದೇವರಿಗೂ ಪ್ರೀತಿ, ಶಾಂತಿ, ಸಮಾಧಾನ ದೇವರೇ ನಡೆಸೋರಾಗಿದ್ದಾರೆ. ಒಂದು ವೇಳೆ ದೇವರನ್ನು ಅರಿತುಕೊಂಡು ಸ್ವಲ್ಪ ದಿವಸ ಚೆನ್ನಾಗಿ ಇದ್ದುಕೊಂಡು ಆಮೇಲೆ ವಿರೋಧ ಬಂದವರನ್ನು, ಆಮೇಲೆ ದೇವರ ಪರವಾಗಿ ಇರೋರನ್ನು ಅವರನ್ನು ಬೇರೆ ಬೇರೆ ಮಾಡಿ ಈ ದೇವರ ಪರವಾಗಿಲ್ಲದವರನ್ನು ದೇವರು ವಿರೋಧಿಸುವವರಾಗಿದ್ದಾರೆ. ಅದಕ್ಕೆ ಭೇದ ಹುಟ್ಟಿಸುವುದಕ್ಕೆ ಬಂದೇನು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಹಿಂದೆ ತಿಳಿದುಕೊಂಡಾಗೆ ನಾನು ಮತ್ತು ತಾಯಿ, ಹೆಂಡತಿ ಮತ್ತು ಮಕ್ಕಳು ಅಲ್ಲಿ ಬೇರ್ಪಟ್ಟು ಹೋದರು. ನಾನು ತಾಯಿ, ಹೆಂಡತಿ, ಮಕ್ಕಳಿಂದ ಬೇರ್ಪಟ್ಟು ಹೋದೆವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ ನಮ್ಮನ್ನು ನಡೆಸುವವರಾಗಿದ್ದಾರೆ. 36ನೇ ವಚನ. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ಹೌದು ಸಹೋದರ ಸಹೋದರಿಯರೇ, ನನಗೂ ಮತ್ತು ತಾಯಿಗೆ ನನ್ನ ಹೆಂಡತಿ ಮಕ್ಕಳೇ ವೈರಿಗಳಾದರು, ಮಿತ್ರರು ವೈರಿಗಳಾದರು, ಆಪ್ತರು ಬಂಧುಗಳು ವೈರಿಗಳಾದರು, ಪ್ರತಿ ನೆರೆಕರೆಯವರು ಇಡೀ ಊರವರೇ ವೈರಿಗಳಾದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಾರಣ, ಹಿಂದಿನ ಜೀವಿತವನ್ನು ಬಿಟ್ಟು ಒಳ್ಳೆತನಕ್ಕೆ ಬಂದು ದೇವರಿಗೆ ಸಾಕ್ಷಿಯಾಗಿ ಜೀವಿಸಿ ದೇವರ ಪರವಾಗಿ ವಿಷಯಗಳನ್ನು ತಿಳಿಸಿದಾಗ ಇವರೆಲ್ಲರೂ ವೈರಿಗಳಾಗಿ ಬರುವುದಕ್ಕೆ ಪ್ರಾರಂಭವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವುದು ನನಗೆ ಯೋಗ್ಯನಲ್ಲ ಎಂಬುದಾಗಿ. ಹಾಗಾದರೆ ಹೆಂಡತಿ ಮಕ್ಕಳನ್ನು ನಾವು ಬಿಡಬೇಕಾ? ಮನೆ ಮಠವನ್ನು ಬಿಡಬೇಕಾ? ಅಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಸಿಕ್ಕಿದ ಮೇಲೆ, ದರ್ಶನ ಕೊಟ್ಟ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಮೊಟ್ಟ ಮೊದಲ ಪ್ರಾಧಾನ್ಯತೆ ದೇವರಿಗೆ ಕೊಡಬೇಕಾಗಿದೆ. ಇದು ಪ್ರಾಪಂಚದಲ್ಲಿ ಇರುವವರಿಗೆ, ಈ ಪ್ರಾಪಂಚಿಕ ರೀತಿಯಲ್ಲಿ ಜೀವಿಸುವವರಿಗೆ ಇದು ಬಹಳ ಕಷ್ಟ. ಆದುದರಿಂದ ದೇವರ ವಾಕ್ಯದ ಪ್ರಕಾರ ಜೀವಿಸಲು ಹೊರಟವರಿಗೆ ಮನೆಯವರೇ ಕಡು ವೈರಿಗಳಾಗುವರು ಎಂಬುದನ್ನು ನಾವು ಓದುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದಿನ ವಚನಗಳನ್ನು ನಾವು ಓದಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಲೂಕ 12:51-53. ಲೂಕ 12:51-53. ಭೂಲೋಕದಲ್ಲಿ ಸಮಾಧಾನವನ್ನು ಉಂಟು ಮಾಡುವುದಕ್ಕೆ ಬಂದೆನೆಂದು ಭಾವಿಸುತ್ತೀರೋ? ಬರಲಿಲ್ಲ, ಭೇದವನ್ನು ಹುಟ್ಟಿಸುವುದಕ್ಕೆ ಬಂದೆನೆಂದು ನಿಮಗೆ ಹೇಳುತ್ತೇನೆ. ಹೇಗೆಂದರೆ ಇಂದಿನಿಂದ ಒಂದೇ ಮನೆಯಲ್ಲಿರುವ 5 ಮಂದಿಯೊಳಗೆ ಇಬ್ಬರಿಗೆ ವಿರೋಧವಾಗಿ 3,
ಮೂವರಿಗೆ ವಿರೋಧವಾಗಿ ಇಬ್ಬರು ಈ ಮೇರೆಗೆ ಭೇದ ಉಳ್ಳವರಾಗಿರುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಭೂಲೋಕದಲ್ಲಿ ಶಾಂತಿ ಸಮಾಧಾನವನ್ನು ಉಂಟು ಮಾಡುವುದಕ್ಕೆ ಬಂದಿಲ್ಲ, ಭೇದವನ್ನು ಹುಟ್ಟಿಸುವುದಕ್ಕೆ ಬಂದೆನು. ಹಾಗೂ ಭೂಲೋಕದಲ್ಲಿ ಸಮಾಧಾನವನ್ನು ಉಂಟು ಮಾಡುವುದಕ್ಕೆ ಬಂದೆನೆಂದು ಭಾವಿಸ್ತೀರೋ, ಅದಕ್ಕೆ ಬರಲಿಲ್ಲ, ಭೇದವನ್ನು ಉಂಟು ಮಾಡುವುದಕ್ಕೆ ಬಂದೆ. ನಿಮಗೆ ಹೇಳುತ್ತೇನೆ ಹೇಗೆಂದರೆ, ಇಂದಿನಿಂದ ಒಂದು ಮನೆಯಲ್ಲಿ 5 ಜನ ಇದ್ದರೆ ಇಬ್ಬರನ್ನು ಬೇರೆ ಮೂವರನ್ನು ಬೇರೆ 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 ವಿಂಗಡಿಸಿ ಬಿಡ್ತೇನೆ. ಅಂದರೆ ನಾನು ನನ್ನನ್ನು ಅವರಿಗೆ ತಿಳಿಯಪಡಿಸಿದ ಮೇಲೆ ಅಂಥ ಕುಟುಂಬದಲ್ಲಿ ಅನೇಕ ಕೇಡು ಗಂಡಾಂತರ ಮರಣದ ಪಾಶಗಳಿಂದ ಎಲ್ಲ ಪಾಪಗಳಿಂದ ಅವರನ್ನು ವಿಮುಕ್ತಿಗೊಳಿಸಿ ನಾನು ನಡೆಸುವಾಗ ಅಲ್ಲಿ ಒಂದೇ ಮನೆಯಲ್ಲಿ 5 ಜನ ಇದ್ದರೆ ಇಬ್ಬರು ದೇವರ ಮಾತನ್ನು ಕೇಳಿದರೆ ಮೂವರು ಕೇಳದಿದ್ದರೆ ಅವರಲ್ಲಿ ವಿಂಗಡಿಸಿ ಬಿಡ್ತೇನೆ ಎಂಬುದಾಗಿ. ಅಥವಾ 3 ಜನ ದೇವರ ಬಳಿಯಲ್ಲಿದ್ದು ಇಬ್ಬರು ಕೇಳದಿದ್ದರೆ ಅಂಥ ಕುಟುಂಬಕ್ಕೆ ನಾನು ಖಡ್ಗವನ್ನು ಹಾಕುತ್ತೇನೆ, ಭೇದವನ್ನು ಉಂಟು ಮಾಡುತ್ತೇನೆ, ಸತ್ಯವನ್ನು ಅಸತ್ಯವನ್ನು ಬಿಡುಗಡೆ ಮಾಡುತ್ತೇನೆ. ನನ್ನ ಮಾತನ್ನು ಕೇಳಿ ಯಾರು ನಡೆಯುತ್ತಾರೋ ಅವರನ್ನು ನಾನೇ ನಡೆಸುತ್ತೇನೆ ಎಂಬುದಾಗಿ ಈ ಮಾತಿನ ಅರ್ಥವಾಗಿದೆ, ಈ ವಾಕ್ಯದ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಕೂಡ ಮುಂದಿನ ವಚನದಲ್ಲಿ ನಾವು ಓದುವಾಗ ನಾವು ತಿಳಿದುಕೊಳ್ಳಬಹುದು. ತಂದೆಗೆ ವಿರೋಧವಾಗಿ ಮಗನು, ಮಗಳಿಗೆ ವಿರೋಧವಾಗಿ ತಾಯಿಯು, ತಾಯಿಗೆ ವಿರೋಧವಾಗಿ ಮಗಳು, ಸೊಸೆಗೆ ವಿರೋಧವಾಗಿ ಅತ್ತೆಯು, ಅತ್ತೆಗೆ ವಿರೋಧವಾಗಿ ಸೊಸೆಯು ಭೇದವುಳ್ಳವರಾಗಿರುವರು ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗಾಗಲೇ ಹೇಳಿದ ಹಾಗೆ ದೇವರ ದರ್ಶನವನ್ನು ಕೊಟ್ಟ ಮೇಲೆ ದೇವರು ನಮ್ಮನ್ನು ನಡೆಸ್ತಿರುವಾಗ ಯಾರು ದೇವರ ಮಾತನ್ನು ಕೇಳುತ್ತಾರೋ ಯಾರು ಕೇಳೋದಿಲ್ವೋ ಅವರ ಮಧ್ಯದಲ್ಲಿ ಭೇದ ಉಂಟಾಗುತ್ತದೆ. ಇದೇ ಪ್ರಾಪಂಚಿಕ ಕಾರ್ಯ. ಅಂಥವ್ರನ್ನು ಸತ್ಯವನ್ನು ಬೇರೆ ಅಸತ್ಯವನ್ನು ದೇವರು ಬಿಡುಗಡೆ ಮಾಡ್ತಾರೆ. ಆಗ ದೇವರೊಂದಿಗೆ ಯಾರು ಜೀವಿಸಲು ಹೊರಡ್ತಾರೋ, ಯಾರು ದೇವರನ್ನು ಸ್ವೀಕಾರ ಮಾಡ್ತಾರೋ ಅಂಥವರಿಗೆ ಬಹಳ ಕಷ್ಟ, ಸಂಕಟ, ದುಃಖ ಇದೆ. ಅವರು ಖಂಡಿತವಾಗಿ ಕುಟುಂಬದಿಂದ ಹೊರಬರಬೇಕಾಗುತ್ತದೆ, ಸಂಸಾರದಿಂದ ಹೊರಬರಬೇಕಾಗುತ್ತದೆ. ಆದರೆ ದೇವರೇ ಅವರನ್ನು ನಡೆಸುವವರಾಗಿದ್ದಾರೆ ಎಂಬುದಾಗಿ ನಾವು ವಚನದ ಪ್ರಕಾರ ತಿಳಿದುಕೊಳ್ಳಬೇಕಾಗಿದೆ. ನನ್ನ ಸಹೋದರ ಸಹೋದರಿಯರೇ, ಇದು ನನ್ನ ಜೀವಿತದಲ್ಲಿ ಸ್ವಸ್ಥವಾಗಿ ನಡೆಯಿತು. ಹಾಗೆ ನಾನು ನನ್ನ ತಾಯಿ ಮನೆಯಿಂದ ಬರಲೇಬೇಕಾಯಿತು. ಇದನ್ನು ಹಿಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ತಾಯಿ ಹೋಗಿ ಒಂದು ಕೇರಳದಲ್ಲಿ ಒಂದು ಆಶ್ರಮಕ್ಕೆ ಸೇರಿ ಅಲ್ಲಿ ಈ ಲೋಕದ ಜೀವನವನ್ನು ಅಂತ್ಯಗೊಳಿಸಿದರು. ನಾನು ಅಲ್ಲಿಂದ ಹೊರಬಂದು ಇಲ್ಲಿಯವರೆಗೆ ಅನೇಕ ಕಡೆ ಹೋಗಿ ದೇವರ ಪರವಾಗಿ ಸಾಕ್ಷಿ ನುಡಿಯುವಂತೆಯೂ ವಚನಗಳನ್ನು ಸಾರುವಂತೆಯೂ ಅವರನ್ನು ಕೌನ್ಸಿಲಿಂಗ್ ಮಾಡಿ ಅವರಿಗೆ ಯಾಕೆ ಕಷ್ಟ, ಸಂಕಟ, ದುಃಖ ಬಂತೆಂಬುದಾಗಿ ಅಲ್ಲಿ ದೇವರ ವಾಕ್ಯದ ಮೂಲಕ ಅವರಿಗೆ ತಿಳಿಸುತ್ತಾ ಜನರನ್ನು ಎಚ್ಚರಿಸುತ್ತಾ ಬರುವಾಗೆ ಇವತ್ತು ಕೂಡ ಅನೇಕ ಕಡೆ ದೇವರು ನನ್ನನ್ನು ನಡೆಸುವರಾಗಿದ್ದಾರೆ. ಹಾಗೆ ಜೀವಿತದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಎದುರಿಸಬೇಕಾಗುತ್ತದೆ. ಆದರೂ ದೇವರೇ ನನ್ನನ್ನು ಇಲ್ಲಿವರೆಗೆ ನಡೆಸಿದ್ದಾರೆ, ಇನ್ನು ಮುಂದೆಯೂ ಕೂಡ ನಡೆಸುವವರು ದೇವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದೆ ಮತ್ತಾಯ 10:23 28 ಓದಿಕೊಳ್ಳೋಣ. ಮತ್ತಾಯ 10ನೇ ಅಧ್ಯಾಯ 23 28. ಒಂದು ಊರಿನಲ್ಲಿ ನಿಮ್ಮನ್ನು ಹಿಂಸೆಪಡಿಸಿದರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ. ಮನುಷ್ಯಕುಮಾರನು ಬರುವಷ್ಟರಲ್ಲಿ ನೀವು ಇಸ್ರೇಲ್ ಜನರ ಊರುಗಳ ಸಂಚಾರವನ್ನು ತೀರಿಸಿರುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನಮಗೆ ಸ್ತೋತ್ರವಾಗಲಿ. ಒಂದು ದೇವರು ಇದು ಶಿಷ್ಯರಿಗೆ ಕೊಡುವಂತಹ ಒಂದು ವಾಗ್ದಾನವಾಗಿದೆ. ಒಂದು ಊರಲ್ಲಿ ನಿಮಗೆ ಹಿಂಸೆಪಡಿಸಿದರೆ ಮತ್ತೊಂದು ಊರಿಗೆ ನೀವು ಹೋಗಿ ಅಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಕಾರಣ ನನ್ನ ವಿಷಯವಾಗಿ ಸಾಕ್ಷಿ ಕೊಡಲು ನಾನು ನಿಮ್ಮನ್ನು ಕಳಿಸುವನಾಗಿದ್ದೇನೆ, ಅದಕ್ಕೂ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಆದರೂ ನೀವು ಎಲ್ಲ ಊರುಗಳನ್ನು ಸುತ್ತಿ ಸಾಕ್ಷಿಯನ್ನು ಹೇಳಿ ಮುಗಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿಕೊಂಡಿದ್ದೇನೆ ಎಂಬುದಾಗಿ ತಂದೆಯಾದ ದೇವರು ನಮಗೆ ತಿಳಿಯಪಡಿಸುವವರಾಗಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಇಲ್ಲಿ ಕೂಡ ಕರ್ನಾಟಕ ರಾಜ್ಯದಂಥ ಅನೇಕ ಕಡೆಗೆ ದೇವರು ಎಲ್ಲೆಲ್ಲಿ ಕಳಿಸ್ತಾರೋ ಅಲ್ಲೆಲ್ಲ ಹೋದಾಗ ಅನೇಕ ಕಡೆ ವಿರೋಧಿಗಳು ಬಂದರು, ಸಂಘ ಸಂಸ್ಥೆಗಳಲ್ಲಿ ಬಂದರು. ಹಾಗೂ ದೇವರನ್ನು ನಂಬಿದವರು ಅನೇಕ ಸಭೆಗಳಲ್ಲಿ ಸತ್ಯ ಸುವಾರ್ತೆಯನ್ನು ಸಾರಿದಾಗ, ನನ್ನ ಜೀವಿತದಲ್ಲಿ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ತಿಳಿಸಿದಾಗ ಅಲ್ಲಿ ಅವರಿಗೆ
ಸಹಿಸಲಾಗದೆ ಆಗ ನನ್ನನ್ನು ಅನೇಕ ಕಡೆ ಹೊರಹಾಕಿದರು. ನನ್ನ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ಹೀಗೆ ಕರ್ನಾಟಕ ರಾಜ್ಯದ ಒಂದು ಭಾಗದ ಒಂದು ಬೈಬಲ್ ಕಾಲೇಜಿನಲ್ಲಿ ಕೂಡ 14 ಹುಡುಗರು 14 ಹುಡುಗಿಯರು ಬೈಬಲ್ ಕಾಲೇಜಲ್ಲಿ ಕಳೀತಾ ಇದ್ದರು. ಈ ಸಮಯದಲ್ಲಿ ನನ್ನ ಸಾಕ್ಷಿಯನ್ನು ಕೊಟ್ಟು ಸರಿಯಾಗಿ ಅವರನ್ನು ಎಚ್ಚರಿಸಿದಾಗ 10 ದಶಾಜ್ಞೆಗಳನ್ನು ತಿಳಿಸಿದಾಗ ಒಂದೇ ದಿವಸಕ್ಕೆ ನನ್ನನ್ನು ಅಲ್ಲಿಂದ ಕಳುಹಿಸಿಬಿಟ್ಟರು. ಹೀಗೆ ಅನೇಕ ಸಭೆಗಳಲ್ಲಿ ಇದೇ ರೀತಿ ನಡೆದು ಹೋಗಿದೆ. ಕಾರಣ, ನಾವು ಸತ್ಯ ಸುವಾರ್ತೆಯನ್ನು ಸಾರಿದಾಗ ಅವರ ಕೆಲವು ವಿಷಯಗಳಲ್ಲಿ ಬಟ್ಟ ಬಯಲಾಗುತ್ತವೆ. ಆದುದರಿಂದ ನಮಗೆ ಅಲ್ಲಿ ಅವಕಾಶವಿರುವುದಿಲ್ಲ. ಹಾಗೆ ಪ್ರತೀ ಸಲ ಒಂದೂರಲ್ಲಿ ಹಿಂಸೆಪಟ್ಟಾಗ ಇನ್ನೊಂದು ಊರಿಗೆ ಕೂಡ ಅದೇ ರೀತಿ ನಾನಾ ಕಡೆಗೆ ನಾನು ಅಲೆದಾಡಿದವನಾಗಿದ್ದೇನೆ. 24ನೇ ವಚನ, ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ದನಿಗಿಂತ ಆಳು ದೊಡ್ಡವನಲ್ಲ. ಹೌದು, ದೇವರಿಗಿಂತ ದೊಡ್ಡವರು ಯಾರೂ ಇಲ್ಲ, ಯಾವ ಶಿಷ್ಯರು ಅಲ್ಲ, ದೇವರೇ ದೊಡ್ಡವನಾಗಿದ್ದಾನೆ. ಹಾಗೆ ಆಳು ದೊಡ್ಡವನಲ್ಲ, ದಣಿಯೇ ದೊಡ್ಡವನಾಗಿದ್ದಾನೆ. ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು, ದಣಿಯಂತೆ ಆಗುವುದು ಆಳಿಗೆ ಸಾಕು. ಅವರು ಮನೆಯ ಯಜಮಾನನಿಗೆ ಬೆಲ್ಜೆಬೂಲನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನಂದರು? ಆದರೂ ಅವರಿಗೆ ನೀವು ಹೆದರಬೇಡಿರಿ, ಎಲ್ಲದಕ್ಕಿಂತ ಮೇಲೂ ದೊಡ್ಡವನಾಗಿದ್ದಾನೆ, ನಿಮಗೆ ಹಿಂಸೆ ಕೊಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಮನೆ ಯಜಮಾನನೆಂದರೆ ಸರ್ವ ಸೃಷ್ಟಿಕರ್ತನಾದಂಥ ದೇವರನ್ನೇ ಇವರು ಬೆಲ್ಜೆಬೂಲ್ ಅಂದರೆ ಸೈತಾನೆಂದು ಕರೆಯುವಾಗ, ಅವನಿಗೆ ಹಿಂಸೆ ಕೊಟ್ಟಾಗ, ಅವನಿಗೆ ಅವಹೇಳನ ಮಾಡಿದಾಗ, ಆಗ ನನ್ನ ಶಿಷ್ಯರಾದ ನಿಮಗೂ ಕೂಡ ಇದೇ ರೀತಿ ಅವರು ಮಾಡ್ತಾರೆ, ಆದರೂ ನೀವು ಹೆದರಬೇಡಿರಿ ಎಂಬುದಾಗಿ ದೇವರ ನಮಗೆ ಸ್ತೋತ್ರವಾಗಲಿ. ನನ್ನನ್ನು ಕೂಡ ಏನೇ ಕಷ್ಟ ಸಂಕಟ ದುಃಖ ಬಂದರೂ ದೇವರು ನನ್ನನ್ನು ಧೈರ್ಯವಾಗಿ ನಡೆಸುವವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಮರೆಯಾಗಿರುವುದು ಯಾವುದು ವ್ಯಕ್ತವಾಗದೇ ಇರುವುದಿಲ್ಲ, ಹೊರಪಡದ ರಹಸ್ಯವೂ ಇಲ್ಲ. ಆದರೆ ಒಂದಲ್ಲ ಒಂದು ದಿವಸ ಅವರು ಕೂಡ ದೇವರನ್ನು ಅರಿತುಕೊಳ್ಳಲೇಬೇಕಾಗುತ್ತದೆ, ಅವರು ಕೂಡ ಸಾಕ್ಷಿ ಹೇಳಲೇಬೇಕಾಗುತ್ತದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ, ಮತ್ತು ಕಿವಿಯಲ್ಲಿ ಕೇಳಿದ್ದನ್ನು ಮಾಳಿಗೆಯಲ್ಲಿ ಮಿಂತು ಸಾರಿರಿ. ಹೌದು, ನಾನು ನಿಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ನಿಮ್ಮ ನಡೆಸುವುದರಿಂದ ಬಹಿರಂಗವಾಗಿ ಎಲ್ಲರಿಗೂ ಸಾಕ್ಷಿ ಕೊಡಿರಿ ಎಂಬುದಾಗಿ ಶಿಷ್ಯರಿಗೆ, ಅಂದರೆ ದೇವರಿಂದ ಆಯ್ಕೆಯಾದವರಿಗೆ ಯೇಸುಸ್ವಾಮಿ ಹೇಳುವ ಮಾತಾಗಿದೆ. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಳ್ಳಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಇದೇ ನಮಗೆ ಸ್ತೋತ್ರವಾಗಲಿ. ಮನುಷ್ಯರಿಗೆ ಹೆದರಬೇಡಿರಿ. ದೇಹವನ್ನು ಮತ್ತು ಆತ್ಮವನ್ನು ಯಾರು ನರಕಕ್ಕೆ ದಬ್ತಾನೋ, ಯಾರು ಪರಲೋಕಕ್ಕೆ ಸೇರಿಸ್ತಾರೋ ಆ ದೇವರನ್ನು ಮಾತ್ರ ನಂಬಿರಿ. ಮನುಷ್ಯರಿಗೆ ನಂಬಬೇಡಿ, ಅವರಿಂದ ಏನು ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ನಿಮ್ಮ ದೇಹವನ್ನು ಕೊಳ್ಳಬಹುದು, ಆತ್ಮವನ್ನು ಕೊಳ್ಳಲು ಸಾಧ್ಯವಿಲ್ಲ. ಆತ್ಮ ನನ್ನ ಬಳಿ ಇರುತ್ತದೆ, ಧೈರ್ಯವಾಗಿ ನನ್ನ ಪರವಾಗಿ ಸಾಕ್ಷಿಗಳಾಗಿರಿ ಎಂಬುದಾಗಿ ಈ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದುಡ್ಡಿಗೆ 2 ಗುಬ್ಬಚ್ಚಿಗಳನ್ನು ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು. ಒಂದು ಪಕ್ಷಿ ಕೂಡ ಎಂಥ ಕಷ್ಟ ಸಂಕಟ ದುಃಖ, ಎಂಥ ಚಂಡಮಾರುತ ಮಳೆ ಬಂದರೂ ಕೂಡ ಬರುವಾಗಲೂ ಇವತ್ತು ಒಂದು ಪಕ್ಷಿ ಕೆಳಗೆ ಬಿದ್ದು ಸತ್ತಿದ್ದನ್ನು ನಾನು ಇಲ್ಲಿವರೆಗೆ ಕಾಣಲಿಲ್ಲ. ಆದುದರಿಂದ ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ಏನು ಆಗಬೇಕೋ ಅದುವೇ ಆಗೋದು. ಮನುಷ್ಯರಿಂದ ಏನು ಮಾಡಲು ಸಾಧ್ಯವಿಲ್ಲ. ಅದೇ ಪ್ರಕಾರ ದೇವರು ಇವತ್ತು ಕೂಡ ನನ್ನನ್ನು ನಡೆಸೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಿಮ್ಮ ತಲೆ ಕೂದಲು ಸಹ ಎಲ್ಲವೂ ಎಣಿಕೆಯಾಗಿದೆ, ಆದುದರಿಂದ ಹೆದರಬೇಡಿರಿ, ಬಹಳ ಗುಬ್ಬಚ್ಚಿಗಳಿಗಿಂತ ನೀವು ಹೆಚ್ಚಿನವರು. ನನ್ನ ಸಹೋದರ ಸಹೋದರಿಯರೇ, ಈ ದೇವರ ಈ ವಾಕ್ಯದ ಪ್ರಕಾರ ನಮ್ಮ ಪ್ರತಿ ಒಂದು ತಲೆಯಲ್ಲಿರುವ ಪ್ರತಿಯೊಂದು ಕೂದಲನ್ನು ಕೂಡ ಎಣಿಕೆ ಮಾಡಿ ಇಟ್ಟಿದ್ದಾರಂತೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇವತ್ತು ತಲೆ ಕೂದಲನ್ನು ಯಾರು ಎಣಿಸಿದವರು, ಯಾರಿಗೆ ಎಣಿಸಲು ಸಾಧ್ಯ? ದೇವರು ನಮ್ಮ ತಲೆ ಕೂದಲುಗಳು ಕೂಡ ಎಣಿಸಿ ಇದ್ದವರಾಗಿದ್ದಾರೆ. ಅದು ಒಂದು ಕೂದಲು ಕೆಳಗೆ ಬೀಳಬೇಕಾದರೆ ದೇವರ ಅಪ್ಪಣೆ ಇಲ್ಲದೆ ಬೀಳಲು ಸಾಧ್ಯವಿಲ್ಲ. ಹಾಗೆ ನಮ್ಮನ್ನು ಕೂಡ ಯಾರಿಂದ ಏನು ಮಾಡಲು ಸಾಧ್ಯವಿಲ್ಲ. ಆದರೆ ಇಂಥ ವಿರೋಧಿಗಳ ಕೈಯಿಂದ ಮನೆ ಬಂದು ಬಳಗದಲ್ಲಿ ಸಂಸಾರದಲ್ಲಿ ವಿರೋಧ ಬರುವಾಗ ಅನೇಕ ಕಷ್ಟ ಸಂಕಟ ದುಃಖ ಇದೆ. ಆದರೆ ದೇವರೇ ನಮ್ಮನ್ನು ನಡೆಸೋನಾಗಿದ್ದಾನೆ. ನಾವು ಹೆದರುವ ಅವಶ್ಯಕತೆಯೇ ಇಲ್ಲ. ಆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನಾನು ಸಾಕ್ತಾ ಇದ್ದೇನೆ, ಹಾಗೆ ನಿಮ್ಮನ್ನು ನಾನು ಸಾಕುವುದಿಲ್ಲವೋ? ಅದರಲ್ಲಿ ಒಂದು ಕೂಡ ಕೆಳಗೆ ಬೀಳೋದಿಲ್ಲ ನನ್ನ ಅಪ್ಪಣೆ ಇಲ್ಲದೆ. ಹಾಗೆ ನಿಮ್ಮನ್ನು ಕೂಡ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಹೆದರಬೇಡಿರಿ.
ನನ್ನ ಸಾಕ್ಷಿಗಳಾಗಿ ಜೀವಿಸಿರಿ. ಅದಕ್ಕಾಗಿ ನಾನು ಈ ಲೋಕದೊಳಗಿಂದ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನಿಮ್ಮನ್ನು ನಡೆಸ್ತಾ ಇದ್ದೇನೆ. ಧೈರ್ಯವಾಗಿ ನನ್ನ ಸಾಕ್ಷಿಗಳಾಗಿರಿ ಎಂಬುದಾಗಿ. ಹಲ್ಲೆಲೂಯ. ಈಗ ದೇವರಿಂದ ಯಾರೋ ಕರೆಯಲ್ಪಟ್ಟಿದ್ದಾರೋ, ಆಯ್ಕೆಯಾಗಿದ್ದಾರೋ ಅವರಿಗೆ ಹೆಂಡತಿ, ಮಕ್ಕಳು, ಬಂಧು, ಮಿತ್ರ, ಮನೆಯವರೇ ವೈರಿಗಳಾಗುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನನ್ನ ಜೀವಿತದಲ್ಲಿ ಬಹಳವಾಗಿ ನಡೆದು ಹೋಯಿತು. ಆದ್ದರಿಂದ ದೇವರು ಇವತ್ತು ನನ್ನನ್ನು ಅನೇಕ ಕಷ್ಟ, ಸಂಕಟ, ದುಃಖಗಳಿಂದ, ಅನಾರೋಗ್ಯದಿಂದ ಪಾರು ಮಾಡಿ ದೇವರ ಸಾಕ್ಷಿಯಾಗಿ ಜೀವಿಸುವಂತೆ ಆಶೀರ್ವದಿಸ್ತಾ ಇದ್ದಾರೆ. ನನ್ನ ಪ್ರಾಣ ಇರುವವರೆಗೂ ಕೂಡ ಇದೇ ರೀತಿ ಜೀವಿಸುವಂತೆ ದೇವರು ನನ್ನನ್ನು ಖಂಡಿತವಾಗಿ ಆಶೀರ್ವಾದ ಮಾಡುತ್ತಲೇ ಇರುತ್ತಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆ, ಮಗ, ಪರಿಶುದ್ಧನಾದ ತ್ರಿಯೇಕ ದೇವರೇ, ಇವತ್ತಿನ ಈ ಸಮಯದಲ್ಲಿ ನನ್ನ ಜೀವಿತದಲ್ಲಿ ನೀವು ಸಾಕ್ಷಿಯಾಗಿ ಜೀವಿಸುವಾಗ ಯಾವ ರೀತಿ ಕಷ್ಟ, ಸಂಕಟ, ದುಃಖ ಬರುತ್ತದೆ ನಿಮ್ಮಿಂದ ಆಯ್ಕೆಗೊಂಡವರಿಗೆ ಹಾಗೂ ನೀವು ಕರೆಯಲ್ಪಟ್ಟವರಿಗೆ ಎಂಬುದಾಗಿ ಈ ಸಂದೇಶವನ್ನು ನನ್ನ ಸಹೋದರ ಸಹೋದರಿಯರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿಯೂ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್. ಸಹೋದರ ಸಹೋದರಿಯರೇ, ಈ ಸಂದೇಶವನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.